ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗತ್ತೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಮತ್ತು ಆನಂದ್ ಅವರು ಅಖಿಲಾಂಡೇಶ್ವರಿ ಹತ್ರ ಮಾತಾಡೋದಕ್ಕೆ ಅಂತ ಹೋಗಿರ್ತಾರೆ. ಅವರ ಜೊತೆ ಇವರಿಗೆ ಮೀಟಿಂಗ್ ಕೂಡ ಫಿಕ್ಸ್ ಆಗಿರುತ್ತೆ. ಬಿಸ್ನೆಸ್ ವಿಷಯದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅವರು ಕೂಡ ಅಂದ್ಕೊಂಡಿರ್ತಾರೆ. ಆಗ ಗೌತಮ್ ಅವ್ರನ್ನ ಮಾತಾಡಿಸ್ತಾರೆ. ನಂತರ ನಾನು ಗೌತಮ್ ದಿವಾನ್ ಅಂತ ಹೇಳ್ಬಿಟ್ಟು ಆನಂದ್ ಅವ್ರು ಕೂಡ ಹೇಳೋದಕ್ಕೆ ಅಂತ ಹೋಗ್ತಾರೆ. ನನಗೆ ಗೊತ್ತು ಗೌತಮ್ ದಿವಾನು, ಯಾಕೆ ಅಂತಂದರೆ ಎಲ್ಲ ಕಡೆನೂ ವಿಷಯ ಇವ್ರದ್ದು ಗೊತ್ತಿರೋವಂಥ ವಿಷಯನೇ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಜೊತೆಗೆ ನಿಮ್ಮ ಲೋಗೋನ ನೀವು ಬಳಸ್ಕೊಂಡ್ರಿ ಅಂತ ನಿಮ್ಮ ತಮ್ಮ ಕೂಡ ಕೇಸ್ ಹಾಕಿದ್ರು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಅದು ಮೇಡಮ್ ಏನು ಅಂತಂದರೆ ಅದು ಒಂಥರ ಪರ್ಸ್ನಲ್ ಇಶ್ಯೂ ಅಂತ ಹೇಳೋಕೆ ಹೋದರೆ, ಪರ್ಸ್ನಲ್ ಇಶ್ಯೂ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ಇವಾಗ ಅದು ಪಬ್ಲಿಕ್ ಆಗೋಗ್ಬಿಟ್ಟಿದೆ, ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಮೇಡಮ್ ಅದೆಲ್ಲ ಸಾಲ್ವ್ ಔಟ್ ಆಗಿದೆ, ಎಲ್ಲರೂ ಕೂಡ ಅದರಲ್ಲಿ ಶೇರ್ ಹೋಲ್ಡರ್ಸ್ ಆಗಿದ್ದಾರೆ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಆಗ ಅಖಿಲಾಂಡೇಶ್ವರಿ ಅವರು, ನಿಮ್ಮ ಜೊತೆಯಲ್ಲಿ ನಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಪಿಗೆ ಇದೆ, ಆದರೆ ಇನ್ವೆಸ್ಟ್ ಮಾಡಿದ್ಮೇಲೆ ನಮಗೆ ಅದು ರಿಟರ್ನ್ ಬರುತ್ತಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಖಂಡಿತ ಮೇಡಮ್, ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದು ಸರ್ವಿಸ್ಗೋಸ್ಕರ, ನಾನು ಎಲ್ಲರಿಗೂ ಕೂಡ ಸರ್ವಿಸ್ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಂತ ಹೇಳ್ತಾರೆ. ಆಗ ಅಖಿಲಾಂಡೇಶ್ವರಿ ಅವರು, ಅಲ್ಲ ಗೌತಮ್ ಅವರೇ, ನೀವು ಹೇಳ್ತಾ ಇರೋದು ನಿಜನೇ ಇರ್ಬೋದು, ಆದರೆ ಸರ್ವಿಸ್ ಕೊಡಬೇಕು ಖಂಡಿತ, ಆದರೆ ನಮ್ಮ ಬಿಸ್ನೆಸ್ ಅಂತ ಅಂದಮೇಲೆ ಲಾಭ ಮಾಡಲೇಬೇಕಲ್ವಾ, ಎಲ್ಲದಕ್ಕೂ ಕೂಡ ಟೈಮ್ ಅಂತ ಇರುತ್ತೆ, ಅದಕ್ಕೆ ಅಂತ ಒಂದು ಮಿತಿ ಅಂತ ಇರುತ್ತೆ. ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ನೀವು ಅದನ್ನು ರಿಟರ್ನ್ ಕೊಡ್ತೀರಾ ಅನ್ನೋ ಗ್ಯಾರಂಟಿನ ಕೊಟ್ಟರೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಖಂಡಿತ ಮೇಡಮ್ ಅಂತ ಹೇಳ್ತಾರೆ. ಆಗ ಅಖಿಲಾಂಡೇಶ್ವರಿ ಅವರು, ನಾನು ನಿಮಗೆ ಒಂದು ಆಫರ್ ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ. ಹೌದಾ, ಆಫರಾ, ಏನು ಮೇಡಮ್ ಅಂತ ಕೇಳಿದಾಗ, ನಿಮ್ಮ ಕಂಪನಿನ ನಾನು ವಸ್ತುನು ಕೂಡ ತಗೊಳ್ತೀನಿ, ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು ಸ್ವಲ್ಪ ಏನು ಮಾತಾಡಬೇಕಂತ ಗೊತ್ತಾಗದೆ ಸೈಲೆಂಟ್ ಆಗಿಬಿಡ್ತಾರೆ. ನೋಡಿ, ನಿಮಗೆ ಸ್ವಲ್ಪ ಟೈಮ್ ಕೊಡ್ತೀನಿ, ಮಾತಾಡಿ, ಯೋಚನೆ ಮಾಡಿ, ಎಲ್ಲನೂ ಕೂಡ ಡಿಸೈಡ್ ಮಾಡಿ ಹೇಳಿ ಅಂತ ಹೇಳ್ತಾರೆ. ಸರಿ ಆಯಿತು ಮೇಡಮ್ ಅಂತ ಹೇಳ್ಬಿಟ್ಟು ಗೌತಮ್ ಅವರು ಮತ್ತು ಆನಂದ್ ಅವರು ಅಲ್ಲಿಂದ ಹೋಗ್ತಾರೆ. ಶಕುಂತಲಾ ಅವರು ಕಾಣೆಯಾಗಿದ್ದಾರೆ ಅನ್ನೋ ಬೇಜಾರಲ್ಲಿ, ಟೆನ್ಷನಲ್ಲಿ ಸರಿಯಾಗಿ ಮಾತಾಡೋದಕ್ಕೆ ಗೌತಮ್ ಅವ್ರಿಗೆ ಆಗೋದೇ ಇಲ್ಲ. ಈ ಕಡೆ ಪಾರ್ಥ, ಅಪೇಕ್ಷಾ ಮತ್ತು ಮಹಿಮಾ ಎಲ್ಲರೂ ಕೂಡ ಶಕುಂತಲಾ ಅವ್ರನ್ನ ಹುಡುಕ್ತಾರೆ, ಆದರೆ ಸಿಗೋದೇ ಇಲ್ಲ. ಅವರು ಕೂಡ ತುಂಬಾ ಬೇಜಾರಲ್ಲಿರ್ತಾರೆ. ಈ ಕಡೆ ಶಕುಂತಲಾ ಅವರು ತುಂಬಾ ಬೇಜಾರು ಮಾಡಿಕೊಂಡು, ಸಾಕಿದಂಥ ಮಕ್ಕಳು, ಹೆತ್ತು ಮಕ್ಕಳೇ ನನ್ನ ದೂರ ಮಾಡಿಬಿಟ್ರಲ್ಲ ಅಂತ ತುಂಬಾ ಬೇಜಾರಲ್ಲಿ ನೊಂದ್ಕೊಂಡು ದಾರಿನಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ದಿಯಾ ಅವರು ಕೂಡ ಕಾರಲ್ಲಿ ಹೋಗ್ಬಿಡ್ತಾರೆ. ದಿಯಾ ಕಣ್ಣಿಗೆ ಶಕುಂತಲಾ ಅವರು ಕಾಣಿಸ್ಕೊಳ್ತಾರೆ. ಒಂದು ನಿಮಿಷ ನಿಲ್ಲಿಸಿ ಡ್ರೈವರ್ ಅಂತ ಹೇಳ್ಬಿಟ್ಟು ಕೆಳಗಡೆ ಇಳಿದು ಶಕುಂತಲಾ ಅವ್ರ ಹತ್ರ ಹೋಗ್ತಾರೆ. ಆಗ ಶಕುಂತಲಾ ಅವರು ದಿಯಾನ ನೋಡಿ ಸ್ವಲ್ಪ ಟೆನ್ಸ್ ಆಗ್ತಾರೆ. ಆಗ ದಿಯಾ ಅವರು, ನೋಡಿದ್ರೆ ಅತ್ತೆ, ಎಂಥ ಕಾಲ ಬಂದುಬಿಡ್ತು, ಕಾಲಚಕ್ರ ಹೀಗೆ ಇರೋದಿಲ್ಲ ಅಲ್ವಾ, ನಿಮ್ಮ ಜಾಗದಲ್ಲಿ ನಾನು, ನನ್ನ ಜಾಗದಲ್ಲಿ ನೀವು, ನೋಡಿದ್ರಾ ಹೇಗಿದೆ ನಿಮ್ಮ ಪರಿಸ್ಥಿತಿ, ಅಲ್ಲ ಮನೆಯಲ್ಲಿ ಒಳ್ಳೆ ಡಿಕ್ಟೇಟರ್ ಥರ ಆಡ್ತಿದ್ರಿ, ನೀವು ಹೇಳಿದ್ದೇ ರೂಲ್ಸು, ನೀವು ಹೇಳ್ದಂಗೆ ನಡಿಬೇಕು ಅಂತ, ಆದರೆ ಇವಾಗ ನೋಡಿ ನಿಮ್ಮ ಪರಿಸ್ಥಿತಿ, ನೀವೇನೋ, ನಿಮ್ಮ ಸ್ಟೈಲ್ ಏನೋ, ನಿಮ್ಮ ಬಟ್ಟೆ ಏನೋ, ಹಬ್ಬ ನಿಜವಾಗ್ಲೂ ಯಾವಾಗಲೂ ಹಿಂಗೆ ಇರೋದಿಲ್ಲ ಕಾಲ, ಅದಕ್ಕೆ ಈ ರೀತಿಯೆಲ್ಲ ಹಾಡೋಕೆ ಹೋಗ್ಬಾರ್ದು ಅತ್ತೆ ಅಂತ ಹೇಳಿ ನಗ್ತಾ ಇರ್ತಾರೆ. ಆಗ ಶಕುಂತಲಾ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಕೈಯಲ್ಲಿ 10 ರೂಪಾಯಿ ಮತ್ತು ಚೇಂಜನ್ನು ಇಟ್ಕೊಂಡಿರ್ತಾರೆ, ಹಾಗೆ ಕೈನ ಮುಚ್ಕೊಂಡ್ಬಿಡ್ತಾರೆ. ದಿಯಾ ನೋಡಿದ್ರೆ ಸ್ವಲ್ಪ ಹಾಡ್ಕೊಳ್ತಾಳೆ ಅಂತ. ಆಗ ದಿಯಾ ಅವರು, ನೀವು ಒಳ್ಳೆ ಬಿಸ್ನೆಸ್ನ ಮಾಡ್ತಿದ್ದೀರಾ ಅತ್ತೆ, ನೋ ಇನ್ವೆಸ್ಟ್ಮೆಂಟು, ಝೀರೋ ಇನ್ವೆಸ್ಟ್ಮೆಂಟ್ ಅಲ್ವಾ ಅತ್ತೆ, ಅದಕ್ಕೋಸ್ಕರ ನಾನು ನಿಮ್ಮ ಸೊಸೆ, ನನ್ನಿಂದಲೇ ಇದೆಲ್ಲ ಸ್ಟಾರ್ಟ್ ಆಗಲಿ, ತಗೊಳ್ಳಿ ಅತ್ತೆ ಅಂತ ಹೇಳ್ಬಿಟ್ಟು 500 ರೂಪಾಯಿನ ಕೊಡೋದಕ್ಕೆ ಅಂತ ಹೋಗ್ತಾರೆ. ನೋಡಿ ಅತ್ತೆ, ನಾನು ನಿಮ್ಮ ಸೊಸೆ ಆಗಿರೋದಕ್ಕೆ ಇಷ್ಟೆಲ್ಲ ಕೊಡ್ತಾಯಿದ್ದೀನಿ, ತಗೊಳ್ಳಿ, ಎಲ್ಲ ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಕ್ಕೊಂಡು ದಿಯಾ ಅವರು ಹೋಗ್ತಾರೆ. ಆಗ ಶಕುಂತಲಾ ಅವ್ರಿಗಂತೂ ತುಂಬಾ ಬೇಜಾರಾಗುತ್ತೆ. ಈ ಕಡೆ ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ಕಾರಲ್ಲಿ ಕೂತಿರ್ತಾರೆ. ಗೌತಮ್ ಅವರು ತುಂಬಾ ಬೇಜಾರಾಗಿರ್ತಾರೆ. ಆಗ ಆನಂದ್ ಅವರು, ಅಲ್ಲ ಗೆಳೆಯ, ನೀನು ಇಷ್ಟೊಂದು ಬೇಜಾರಾದರೆ ಹೇಗೆ, ಸರಿ ಆಯಿತು ಹೋಗಲಿ ಬಿಡು, ಬಿಸ್ನೆಸ್ ವಿಷಯನ ಮೊದಲು ನಿಮ್ಮಮ್ಮ ಸಿಗಲಿ, ಆಮೇಲೆ ಬಿಸ್ನೆಸ್ನ ಮೀಟಿಂಗ್ನ ಮತ್ತೆ ಒಂದು ಸಲ ಅವ್ರನ್ನ ಕೇಳಿಬಿಟ್ಟು ನಾವು ಫಿಕ್ಸ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಸರಿ ಅಂತ ಹೇಳ್ಬಿಟ್ಟು ತುಂಬಾ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಅದೇ ರೋಡಲ್ಲಿ ಶಕುಂತಲಾ ಅವರು ಕೂಡ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಗೌತಮ್ ಕೂತಿರೋ ಅಂಥ ಸೈಡಲ್ಲೇ ಮಿರರಲ್ಲಿ ಶಕುಂತಲಾ ಅವರು ಕಾಣಿಸ್ಕೊಳ್ತಾರೆ, ಆದರೆ ಅವರು ಬ್ಯಾಕ್ ಸೈಡ್ ಮಾತ್ರ ಕಾಣಿಸ್ಕೊಳ್ತಾರೆ. ಆಗ ಗೌತಮ್ ಅವರು ಮಿರರ್ನ ನೋಡಿಬಿಟ್ಟು ನಮ್ಮ ಅಮ್ಮನೇ ಇರ್ಬೋದಾ ಅಂತ ಗೆಸ್ ಮಾಡ್ತಾರೆ. ಆ ತಕ್ಷಣವೇ ಕಾರ್ ಇಳಿದ್ಬಿಟ್ಟು ಹೋಗ್ತಾನೆ ಇರ್ತಾರೆ. ಆಗ ಆನಂದ್ ಅವರು, ಗೆಳೆಯ ಏನಾಯಿತು, ಯಾಕೆ ಅಂತ ಅವರು ಕೂಡ ಹಿಂದೆ ಬಂದುಬಿಡ್ತಾರೆ. ಆದರೆ ಗೌತಮ್ ಅವ್ರಿಗೆ ಕನ್ಫರ್ಮ್ ಇರೋದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಶಕುಂತಲಾ ಅವ್ರನ್ನೇ ಫಾಲೋ ಮಾಡಿಕೊಂಡು ಓಡೋಡಿ ಬಂದುಬಿಡ್ತಾರೆ. ನಂತರ ಶಕುಂತಲಾ ಅವ್ರ ಮುಂದೆನೇ ಬಂದುಬಿಟ್ಟು ನಿಂತ್ಕೊಂಡ್ಬಿಡ್ತಾರೆ. ಆಗ ನೋಡಿದ್ರೆ ಶಕುಂತಲಾ ಅವರೇ ಆಗಿರ್ತಾರೆ. ಆಗ ಗೌತಮ್ ಅವರು ಶಕುಂತಲಾ ಅವ್ರನ್ನ ನೋಡಿಬಿಟ್ಟು ಸಮಾಧಾನ ಮಾಡ್ಕೊಳ್ತಾರೆ. ಆದರೆ ಶಕುಂತಲಾ ಅವ್ರು ಮಾತ್ರ ಗೌತಮನ ನೋಡಿದ ತಕ್ಷಣ ಫುಲ್ ಶಾಕ್ ಆಗಿಬಿಡ್ತಾರೆ. ಅಲ್ಲ ಅಮ್ಮ, ಏನಿದೆಲ್ಲ, ಏನು ಪರಿಸ್ಥಿತಿ ನಿಂದು, ಯಾಕಮ್ಮ, ನಿನಗೆ ನಿನ್ನ ಮಗ ಇದ್ದಾನೆ, ಅದು ಕೂಡ ನೆನಪಾಗ್ಲಿಲ್ವಾ, ನೀನು ನನ್ನ ಹತ್ರ ಬರ್ಬೋದಿತ್ತಲ್ವಾ, ಯಾಕೆ ಈ ಥರ ಮಾಡಿದೆ ನೀನು, ನನಗೊಂದು ಫೋನ್ ಮಾಡ್ಬೋದಿತ್ತಲ್ವಾ ಅಮ್ಮ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಹೇಳಿದ ತಕ್ಷಣ, ಬಿಟ್ಬಿಡು ಗೌತಮ್, ನನ್ನನ್ನು ನೀನು ದಯವಿಟ್ಟು ಕರಿಬೇಡ, ನಾನು ಇಲ್ಲಿಂದ ಹೊರಟೋಗ್ತೀನಿ, ನಾನು ಎಷ್ಟೆಲ್ಲ ಅನ್ಯಾಯ ಮಾಡಿದ್ದೀನಿ, ಬಿಟ್ಬಿಡು ಅಂತ ಹೇಳ್ಬಿಟ್ಟು ಶಕುಂತಲಾ ಅವ್ರು ಹೇಳ್ತಾರೆ. ಆಗ ಗೌತಮ್ ಅವರು, ಅಮ್ಮ ಯಾಕಮ್ಮ ಈ ಥರ ಮಾತಾಡ್ತಿದ್ಯಾ, ದಯವಿಟ್ಟು ಬಾರಮ್ಮ, ನನ್ನ ಜೊತೆಲಿ ಹೋಗೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆನಂದ್ ಅವ್ರು ಕೂಡ ಬರ್ತಾರೆ. ಅಲ್ಲ ಅಮ್ಮ, ನೀವು
ಕೂತ್ಕೊಳ್ತಿಲ್ಲ ಅಂತ ಅವನು ತುಂಬ ಒದ್ದಾಡಿದ್ದಾನೆ ಇಷ್ಟೊತ್ತವರೆಗೂ. ಬನ್ನಿ ನೀವು ಫಸ್ಟು ಮನೆಯಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಆನಂದ್ ಅವ್ರು ಕೂಡ ಹೇಳ್ತಾರೆ. ಆಗ ಶಕುಂತಲಾ ಅವರು, ಇಲ್ಲ ಗೌತಮ್, ನಾನು ನಿನ್ನ ಜೊತೆ ಬರೋದಿಲ್ಲ. ನಾನು ಮಾಡಿರೋ ಅನ್ಯಾಯ ಎಷ್ಟು ಅಂದರೆ ಒಂದಿಷ್ಟಲ್ಲ, ನನಗೆ ಇವಾಗ ಎಲ್ಲನೂ ಕೂಡ ಅರ್ಥ ಆಗ್ತಿದೆ. ಇಲ್ಲಪ್ಪ, ನಾನು ತುಂಬ ಒಳ್ಳೆಯವಳು ಅಂತ ಅಂದ್ಕೊಬೇಡ ನೀನು, ನಾನು ತುಂಬ ಕೆಟ್ಟವಳು, ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಇಲ್ಲಮ್ಮ ಬರಲೇಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ನಂತರ ಗೌತಮ್ ಅವರು ಶಕುಂತಲಾ ಅವನ ತಮ್ಮ ಮನೆ ಹತ್ರ ವಠಾರಕ್ಕೆ ಕರ್ಕೊಂಡ್ಬಿಡ್ತಾರೆ. ಆಗ ಕಾರಿಂದ ಕೆಳಗಡೆ ಕೂಡ ಇಳಿತಾರೆ. ಶಕುಂತಲಾ ಅವರು, ಇಲ್ಲ ಗೌತಮ್, ನಾನು ಮಾತ್ರ ಬರೋದಿಲ್ಲ, ನಿಮಗೆ ತುಂಬಾ ಅನ್ಯಾಯ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಾನು ಮಾಡಿದಂಥ ಅನ್ಯಾಯ, ಭೂಮಿಕನ ಮನೆಯಿಂದ ಹೊರಗಡೆ ಹಾಕಿದ್ದು ಎಲ್ಲನೂ ಕೂಡ ನೆನಪು ಮಾಡ್ಕೊಳ್ತಾರೆ. ಇಲ್ಲ ಗೌತಮ್, ನಾನು ತುಂಬ ಕಷ್ಟ ಕೊಟ್ಬಿಡ್ತೀನಿ, ನನಗೆ ಕ್ಷಮೆನೇ ಇಲ್ಲ, ನಾನು ದೊಡ್ಡ ಪಾಪಿ. ಇಂಥ ಸಮಯದಲ್ಲಿ ಹೀಗಿರಬೇಕಾದ್ರೆ ನಾನು ಭೂಮಿಕಾಗೆ ಹೇಗೆ ಮುಖ ತೋರಿಸ್ಲಿ, ಇಲ್ಲಪ್ಪ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಏನಮ್ಮ ನೀನು ಈ ಥರ ಮಾತಾಡ್ತಿದ್ಯಾ, ನಾನು ಅದನ್ಯಾವುದು ಕೂಡ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಈಗ ನನ್ನ ಜೊತೆಯಲ್ಲಿ ಬಂದು ಮನೆಗೆ ಬರಲ್ಲ ಅಂತಂದರೆ ಹೇಗೆ, ಬಾರಮ್ಮ, ಏನೂ ಆಗಲ್ಲ, ಅದೆಲ್ಲ ನಾನು ಯಾವುದು ಕೂಡ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಶಕುಂತಲಾ ಅವ್ರನ್ನ ಮನೆಗೆ ಕರ್ಕೊಂಡೇ ಬಂದುಬಿಡ್ತಾರೆ. ನಂತರ ಭೂಮಿಕಾ ಅವ್ರು ಕೂಡ ಗೌತಮ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಆಗ ಗೌತಮ್ ಅವರು ಡೋರ್ನ ಬಡಿತಾರೆ. ನಿಧಾನವಾಗಿ ಭೂಮಿಕಾ ಅವರು ಕೂಡ ಡೋರ್ನ ಓಪನ್ ಮಾಡಿ ನೋಡ್ತಾರೆ. ಶಕುಂತಲಾ ಅವ್ರನ್ನ ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾರೆ. ಶಕುಂತಲಾ ಅವರು ಕೂಡ ಭೂಮಿಕಾನ ನೋಡಿದ ತಕ್ಷಣ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಜೊತೆಗೆ ತಾನು ಮಾಡಿದ ಅನ್ಯಾಯನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಆಕಾಶ್ನ ಚಿಕ್ಕ ಮಗು ಇದ್ದಾಗ ಸಾಯ್ಸಕ್ಕೆ ಹೋಗಿದ್ದನ್ನೆಲ್ಲ ನೆನಪು ಮಾಡ್ಕೊಂಡ್ಬಿಡ್ತಾರೆ. ಏನು ಮಾಡ್ಬೇಕಂತ ಗೊತ್ತಾಗದೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಆಗ ಭೂಮಿಕಾ ಅವರು ಯೋಚನೆ ಮಾಡಿಬಿಟ್ಟು ಎಲ್ಲನೂ ಕೂಡ ಮನಸ್ಸಲ್ಲಿ ತುಂಬ ನೋವಿದ್ರು ಕೂಡ ಬದಲಾಗಿದ್ದಾರೇನೋ ಅಂತ ಅಂದ್ಕೊಂಡು, ಸರಿ ಆಯಿತು ಬನ್ನಿ ಒಳಗಡೆ ಅಂತ ಹೇಳ್ಬಿಟ್ಟು ಕರೀತಾರೆ. ಆಗ ಶಕುಂತಲಾ ಅವ್ರು ಕೂಡ ಒಳಗಡೆ ಬಂದು ಕೂತ್ಕೊಳ್ತಾರೆ. ಶಕುಂತಲಾ ಅವ್ರನ್ನ ಭೂಮಿಕಾ ಮತ್ತು ಗೌತಮ್ ಮನೆಗೆ ಕರ್ಕೊಂಡಿದ್ದಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.